ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡ ವ್ಲಾಗ್. ನಾನಿವತ್ತು ಶುಕ್ರವಾರದಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಮ ನಾಯಿಗಳು ನೋಡಿ ಒಂದು ಗಾಡಿ ಬರುತ್ತೆ, ಆ ಸಾಂಗ್ ಕೇಳ್ತಾನೆ ಹೆಂಗೆ ಅದ್ರ ಜೊತೆ ಹಾಡು ಹೇಳುತ್ತೆ ಅಂತ ಹಾಡು ಹಾಕ್ಕೊಂಬರುತ್ತೆ. ಅದು ಶುಕ್ರವಾರ ನೋಡಿ ಕೇಳಿಸ್ಕೊಳ್ಳಿ, ಇವಾಗ ಸ್ಟಾರ್ಟ್ ಆಗುತ್ತೆ ನೋಡಿ ಅದ್ರದ್ದು. ಅದೇನು ಗೊತ್ತಾ, ಶುಕ್ರವಾರ ನಮ್ಮೂರಿಗೆ ಇದು ಕಳ್ಳೆಪುರಿ ಅವೆಲ್ಲ ತೊಗೊಂಬರ್ತಾರೆ. ಅದು ಗಾಡಿ ಬಂದರೆ ಮನಸೆ ಸಾಂಗ್ ಹಾಕ್ಕೊಂಬರುತ್ತೆ. ಆ ಸಾಂಗಿಗೆ ಇದು ಆಡೋದು ನೋಡಿ, ಎಲ್ಲ ಹೋಗ್ತೈತೆ ಗಾಡಿ ಆ ಸಾಂಗಿಗೆ. ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಮ್ಮದು ಇಲ್ಲಿಂದ ದೀಪಾವಳಿ ಹಬ್ಬ ಸ್ಟಾರ್ಟ್ ಆಗುತ್ತೆ. ಅಕ್ಕಿ ತೊಳೆಯೋದ್ರಿಂದ ಇಲ್ಲಿ ನಮ್ಮಮ್ಮ ಅಕ್ಕಿ ತೊಳೆದ್ಬಿಟ್ಟು ಗಂಗೆ ಪೂಜೆ ಮಾಡ್ತಾಯಿದ್ದಾಳೆ. ತೊಳೆದ್ಮೇಲೆ ಗಂಗೆ ಪೂಜೆ ಮಾಡಬೇಕು. ಅದಕ್ಕೆ ಗಂಗಮ್ಮ ಪೂಜೆ ಅಂದರೆ ನಲ್ಲಿಗೆ ಪೂಜೆ. ತೊಳ್ದಾಕಿದ್ದಲ್ಲ ಅಕ್ಕೆ ತೊಳೆದ್ಬಿಟ್ಟೆ ಮಾಡೋದು. ತೆಗಿಯದ ಏನು ಇವು ಬೆಳಗ್ಗೆ ಎದ್ದು ಹಾಲು ಕುಡಿದ್ಬಿಟ್ಟು ಹೋದರೆ ಮತ್ತೆ ಒಂದು 11 ಗಂಟೆ ಹಂಗೆ ಬಂದೋಗ್ತವೆ. ಮತ್ತೆ 1 ಗಂಟೆಗೆ ಹಾಲು ಕುಡಿಸೋವರೆಗೂ ಇಲ್ಲೇ ಮಲಗಿರ್ತವೆ. ನನ್ನ ಬೆಡ್ಶೀಟ ಹಾಳಾಗೋಗೈತೆ. ಆಚೆಗಡೆ ತುಳಿಯೋದು, ಬಂದು ಮಲಗೋದು. ಇನ್ನೇನು ಮಾಡೋಕ್ಕಾಗಲ್ಲ. ಹರ್ಚ್ಕೊಳುತ್ತೆ ಅಂತ ಬಂದು ಮಲಗಲಿ ಅಂತ ಬಿಟ್ಬಿಡ್ತೀನಿ. ಆರಾಮಾಗಿ ಮಲಗ್ತಾವೆ ಒಂದ್ರ ಮೇಲೆ ಒಂದು. ನಮ್ಮ ಅಮ್ಮನೂ ನಾನು ಟಿ ವಿ ನೋಡ್ತಾಯಿದ್ರಿ. ನಮ್ಮ ಅಪ್ಪನ ಮಲಗಿದ್ನ ಮಧ್ಯಾಹ್ನ. ನಮ್ಮ ನಾಯಿ ಮರಿ ನೋಡಿ, ಇದ್ರಕ್ಕೆ ಇನ್ನೂ ಆರಾಮ. ಅದ್ರಕ್ಕೆ ಹಾಕಿರೋ ಗಂತಿಗಳ ಮ್ಯಾಗಂತೂ ಮಲಗಲ್ಲ. ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಹಿಂಗೆ ಮಲಗ್ತದೆ ನೋಡಿ. ಚೆನ್ನಾಗಿ ನಿದ್ದೆ ಮಾಡ್ತೈತೆ. ಮತ್ತು ನಮ್ಮ ಅಮ್ಮನೂ ಸೋಮವಾರ ದಿನ ಎಲ್ಲ ಸ್ನಾನ ಮಾಡಿಬಿಟ್ಟು ನಿನ್ನೆ ಅಕ್ಕಿ ನೀರಲ್ಲಿ ಇಟ್ಟಿದ್ಲಲ್ಲ, ಅದನ್ನೆಲ್ಲ ಪ್ಯಾನ್ ಗಾಳಿಗೆ ಸ್ವಲ್ಪ ತಾರ್ಕನ್ಲೆ ಅಂದ್ಬಿಟ್ಟು ಇಲ್ಲೇ ಹರಡ್ತಾ ಇದ್ದಾಳೆ. ಮೊದಲೆಲ್ಲ ಹಂಗೆ ಎತ್ಕೊಂಡು ಹೋಗ್ಬೋದಾಗಿತ್ತು. ಇವಾಗ ಸ್ವಲ್ಪ ನೀರೆಲ್ಲ ಡ್ರೈ ಆಗಿರಬೇಕು, ಅದಕ್ಕೆ ಇಲ್ಲಿ ಪ್ಯಾನ್ ಕೆಳಗಡೆ 1 ಅವರ್ ಇರಲಿ ಅಂದ್ಬಿಟ್ಟು ಹಾಕಿದ್ಲು. ನಾವು ಇವತ್ತೇ ಪಾಕ ಎತ್ತೋದ್ರಿಂದ ಇವತ್ತೇ ಮಿಷಿನ್ ಕಳಿಸ್ತಾ ಇದ್ಲು. ಮತ್ತು ಮಧ್ಯಾಹ್ನ ಟೈಮ್ ಇತ್ತು ಅಂದ್ಬಿಟ್ಟು ನಾನಿಲ್ಲಿ ಈ ಫೋಟೋಗಳಿಗೆಲ್ಲ ಹೂಗಳು ಕೋಸಿಟ್ಟಿದ್ದೆ. ಚಾಮಂತಿ ಹೂಗಳು ತಂದಿದ್ನ, ಚೆಂಡು ಹೂಗಳ ಬದಲು ನಾನು ಕೋಸಿದ್ನಿ. ಮತ್ತು ಇನ್ನು ಕಮ್ಮಿ ಇದ್ದಾವೆ ಅಂದ್ಬಿಟ್ಟು ಬಾಗಿಲಿಗೆ ಮತ್ತು ಒಳಗಡೆ ಇರೋ ಫೋಟೋಗಳಿಗೆಲ್ಲ ಬೇಕು ಅಂದ್ಬಿಟ್ಟು ನಮ್ಮ ಅಮ್ಮನ ಇಲ್ಲಿ ಕಟ್ತಾ ಇದ್ದಾಳೆ. ಕಟ್ಟಿದರೆ ಜಾಸ್ತಿ ಉದ್ದ ಆಗುತ್ತಲ್ಲ, ಅದಕ್ಕೆ ಹಾಕಿತ್ತಲ್ಲ ಒಂದು ಸ್ವಲ್ಪ ಹಾಕಿಬಿಟ್ಟು ಮಿಷಿನ್ಗೆ ಹಾಕ್ಸ್ಕೊಂಬಂದ ನಮ್ಮ ಅಪ್ಪನ. ನೋಡಿ ಇಷ್ಟೈತಿ. ನಮ್ಮ ಮನೆಯಲ್ಲಿ 12 ಪಡಿ ಹಾಕಿದೆ. 12 ಪಡಿ ಅಂದರೆ 6 ಶೇರು. ಇದು ಗುಲ್ಪನ್ನಗಳಿಗೆ, ಪಡ್ಡುಗಳಿಗೆ. ನಮ್ಮ ಮನೇಲಿ ವರ್ಷ ಪಡ್ಡುಗಳು ವಡೆಗಳು ಮಾಡ್ತಾರೆ ಈ ಹಬ್ಬಕ್ಕೆ. ಅದಕ್ಕೆ ಇದು ಕಜ್ಜ. ಇದು ಅವತ್ತು ನೈಟ್ ಬೆಲ್ಲ ಒಡೆದು ಹಾಕಿದ್ದಾಳೆ ಪಾಕ ಎತ್ತೋಕ್ಕೆ. ಪಾಕ ಎತ್ತೋದೆಲ್ಲ ವೀಡಿಯೋ ಮಾಡಿಲ್ಲ ನಾನು. ಇದು ಪಾಕ ಎತ್ತಿದ ಮೇಲೆ ವೀಡಿಯೋ ಮಾಡಿದ್ದೀನಿ. ಮತ್ತು ಅವತ್ತು ಬೆಳಗ್ಗೆ ಎದ್ದು ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಆಚೆಗಡೆ ಎಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕಿದ್ದೆ. ಈ ರಂಗೋಲಿ ಹಾಕಿದ್ದೆ, ಬಟ್ ನಮ್ಮ ಅಣ್ಣ ಗಾಡಿ ತೊಳೆಯೋಕೆ ಹೋಗಿ ಎಲ್ಲ ನೀರು ಬಿಟ್ಬಿಟ್ಟಿದ್ರಿಂದ ನೀರು ಇಟ್ಬಿಟ್ಟು ತೊಳೆದ್ಬಿಟ್ಟೆ. ಮತ್ತು ಇಲ್ಲಿ ಸ್ನಾನ ಎಲ್ಲ ಮಾಡಿ ಹಳೆ ಬಟ್ಟೆಗಳೇ ಹಾಕ್ಕೊಂಡಿದ್ದೀನಿ. ಮತ್ತು ಸ್ಯಾರಿ ಉಟ್ಕೊಂಡು ರೆಡಿ ಆಗೋಣ ಅಂದ್ಬಿಟ್ಟು ಒಂದು ತಲೆ ಸ್ನಾನ ಮಾಡಿದ್ದೆ ಅಷ್ಟೇ. ಇವಾಗ ಸ್ವಲ್ಪ ಸ್ಕಿನ್ ಕೇರ್ ಅದು ಮಾಡ್ಕೊಂಡು ರೆಡಿ ಆಗೋಣ ಅಂದ್ಬಿಟ್ಟು ಇಲ್ಲಿ ರೆಡಿ ಆಗಿದ್ದೀನಿ. ಆಲ್ರೆಡಿ ಎಲ್ಲ ಹಾಕ್ಕೊಂಡಿದ್ದೀನಿ. ಸನ್ಸ್ಕ್ರೀನು, ಒಂದು BB ಕ್ರೀಮ್ ಹಾಕ್ಕೊಂಡಿದ್ದೆ, ಮತ್ತು ಕಾಜಲ್ ಹಾಕೋಣ ಅಂದ್ಬಿಟ್ಟು ಇಲ್ಲಿ ಎಲ್ಲ ಮಾಡ್ಕೊತಿದ್ದೆ. ನನಗೆ ಮುಖಕ್ಕೆ ಕಾಜಲ್ ಇದ್ರೇ ಸ್ವಲ್ಪ ಚೆನ್ನಾಗಾದರೂ ಕಾಣಿಸ್ತೀನಿ ಅಂದ್ಬಿಟ್ಟು ಕಾಜಲ್ ಹಾಕ್ಕೊತಾ ಇದ್ದೀನಿ. ಇಲ್ಲೇ
ಟಿ ವಿ ನೋಡ್ತಾ ಇದ್ದೆ. ಯಾವುದೋ ಏನೋ ಪ್ರೋಗ್ರಾಮ್ ಬರ್ತಿತ್ತು ಹಬ್ಬದ ದಿನ. ಅದಕ್ಕೆ ಆ ಪ್ರೋಗ್ರಾಮ್ ನೋಡ್ಕೊಂಡು ರೆಡಿ ಆಗ್ತಿದ್ದೆ. ಇದು ಸ್ವಲ್ಪ ಸ್ಮಡ್ಜ್ ಆಗುತ್ತೆ, ಅದಕ್ಕೆ ಇದು ಸ್ವಲ್ಪ ಕಾಜಲ್ ಹಾಕ್ಬಿಟ್ಟು ಅದ್ರ ಮೇಲೆ ಐಲೈನರ್ ಹಾಕ್ಬಿಡ್ತೀನಿ, ಸರಿ ಹೋಗುತ್ತೆ. ಮತ್ತು ಇಲ್ಲಿ ವೀಡಿಯೋಗೆ ಹಾಕ್ತಾಯಿದ್ದೀನಿ ಅಷ್ಟೇ. ನನ್ನ ಕಣ್ಣಲ್ಲಿ ಪಟ 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 ಅಂತ ಸೋರುತ್ತೆ ನೀರು, ಹಂಗೇನಾಗಲ್ಲ ಇಲ್ಲಿ. ಇವಾಗ ನೋಡಿ ಹಾಕ್ಕೊಂಡಿದ್ದೀನಿ ಫುಲ್ ಎಲ್ಲ. ಕಾಜಲ್ ಇಟ್ಟರೆ ಸ್ವಲ್ಪ ಚೆಂದ ಕಾಣಿಸುತ್ತೆ. ಈ ಕಿವಿಗಳಿಗೆ ಓಲೆ ಬೇರೆ ಕುಚ್ಚಿದ್ದೀನಿ ನೋಡಿ. ಒಂದು ಲಿಪ್ಸ್ಟಿಕ್ಕು ಮತ್ತು ಇನ್ನು ಬಳೆಗಳೆಲ್ಲ ಎತ್ಕೊಂಡು ಬೇರೆ ಮನೆಗೆ ಹೋದೆ ನಾನು, ಅಲ್ಲಿ ರೆಡಿ ಆಗೋಣ ಅಂದ್ಬಿಟ್ಟು. ನೋಡಿ ಈ ರೀತಿ ರೆಡಿ ಆಗಿದ್ದೀನಿ. ಇದರಲ್ಲೇನೋ ಚೆನ್ನಾಗಿ ಕಾಣಿಸ್ತಿಲ್ಲ ಇರ್ಬೋದು. ಇದು ನಾನು ಇನ್ಸ್ಟಾಗ್ರಾಮಿಂದ ತಗೊಂಡು ಸ್ಯಾರಿ, ಖಾದಿ ಕಾಟನ್ ಅಂತ ಬರುತ್ತೆ ಆ ಸ್ಯಾರಿ. ಸಿಂಪಲ್ಲಾಗಿರಲಿ ಅಂದ್ಬಿಟ್ಟು ಅವತ್ತು ರೆಡಿ ಆಗೋಕ್ಕೆ ಕೂಡ ಇಂಟ್ರೆಸ್ಟ್ ಇರಲಿಲ್ಲ, ನನ್ನ ಮುಗ್ಗೆಲ್ಲ ಹಾಳಾಯಿತು ಅಂದ್ಬಿಟ್ಟು. ಆದರೂ ಪರವಾಗಿಲ್ಲ ಅಂತ ರೆಡಿ ಆಗಿದ್ದೀನಿ. ಮತ್ತು ನಮ್ಮ ಅಮ್ಮನೇ ಪೂಜೆ ಎಲ್ಲ ಮಾಡಿದ್ಲು. ನಾವು ಮನೆಯಲ್ಲಿ ಆದರೆ ದೇವಸ್ಥಾನ ಹತ್ರ ಎಲ್ಲಿ ನೋಮಲ್ಲ, ಕೋಲಾರ್ಗೆ ಎತ್ಕೊಂಡೋಗಿ ಬಾಳೆಹಣ್ಣುಗಳು, ನೋಮ್ದಾರುಗಳು, ನೋವು ಮಡಿಕೆಗಳನ್ನೆಲ್ಲ ಎತ್ಕೊಂಡೋಗಿ ಅಲ್ಲೇ ನೋಮ್ಕೊಂಬರ್ತೀರಿ. ಬೆಳಗ್ಗೆ ಪಡ್ಡುಗಳು ಮಾಡಿದ್ಲು ಮತ್ತು ಮಧ್ಯಾಹ್ನ ವಡೆಗಳು ಮಾಡಿದ್ಲು. ಇಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸಿದ್ಲು ನಮ್ಮಮ್ಮ. ನಾನು ಬಾಗಿಲಿಗೆಗನೆಲ್ಲ ಬೆಳಗ್ಗೆನೇ ಹಾಕಿದ್ದೆ. ಇಲ್ಲಿ ನೋಡಿ ಈ ಬಾಗಿಲಿಗೆ ಇಷ್ಟು ಹಾಕಿದ್ದೀನಿ, ಮತ್ತು ಈ ಬಾಗಿಲಿಗೆ ಇನ್ನೊಂದು ನೆಟ್ ಬಾಗಿಲಿಗೆಲ್ಲ ಚಿಕ್ಕ ಚಿಕ್ಕದಾಗಿ ಹಾಕಿದ್ನಿ, ಅದು ಚೆನ್ನಾಗಿ ಕಾಣಿಸ್ತಾಯಿತ್ತು. ಮತ್ತು ನೈಟು ಇಲ್ಲಿ ನನ್ನ ಫ್ರೆಂಡ್ ಬಂದಿಲ್ಲ, ರೆಡಿ ಆಗಿಬಿಟ್ಟು ಫೋಟೋಗಳು ಹಿಡ್ಕೊಳ್ಳೋಣ ಅಂದ್ಬಿಟ್ಟು. ನಮ್ಮಮ್ಮನೂ ದೀಪಗಳೆಲ್ಲ ಅಂಟಿಸಿದ್ಲು, ಅದಕ್ಕೆ ತಗೊಂಡೆ. ನಾನಾಗಿದ್ದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾಯಿದ್ನಿ, ಬಟ್ ನಾನು ಮುಟ್ಕೊಂಡಿಲ್ಲ. ನಮ್ಮಮ್ಮನೇ ಎಲ್ಲ ರೆಡಿ ಮಾಡಿದ್ಲು ಅದನ್ನೆಲ್ಲ. ಇಲ್ಲಿ ನಾನು ಇದೇನೋ ಇರ್ತದಲ್ಲಪ್ಪ ಪಟಾಕಿದಾಗ, ಅದು ಹೆಸ್ರು ಗೊತ್ತಿಲ್ಲ ನನಗೆ, ಸುರ್ಸುರು ಬಾಣ, ಅದು ಅಣ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇವಾಗ ಅಣಿಸಿ ಎಷ್ಟೊತ್ತು ಗೊತ್ತಾ ಟ್ರೈ ಮಾಡಿದ್ದು, ಒಂದು 5-6 ನಿಮಿಷ ಹಂಗೆ ಇಟ್ಕೊಂಡಿದ್ದೀನಿ, ಆವಾಗ ಅಂಟೈತೆ. ಇಲ್ಲಿ ನಮ್ಮ ಮೇಕೆ ಮರಿಗಳು ನಾನು ಏನು ಮಾಡೋಕ್ಕೂ ಬಿಡ್ತಾಯಿಲ್ಲ ನೋಡಿ, ಬಂದು ಪಕ್ಕದಲ್ಲಿ ನಿಲ್ಕೊಂಡೈತೆ, ಕಿವಿ ಅಂಟುತ್ತೆ. ಅದು ಏನಿಲ್ಲ, ಅಲ್ಲಿ ದೀಪಗಳಿಕ್ಕಿಲ್ಲ, ನಾನು ದೀಪದಾಗ ಅಣಿಸ್ಕೊತಾ ಇದ್ದೆ. ಆಗ ಅಡ್ಡಡ್ಡು ಬರ್ತವೆ. ನಾನು ಎಷ್ಟೊತ್ತು ಹಿಡ್ಕೊಂಡಿದ್ದೆ ಗೊತ್ತಾ, ಅದು ಅಂಟಿದ ಮೇಲೆ ನೋಡಿ ಒಂದೇ ಸಲ ಓಡಿಬಿಡುತ್ತೆ, ಭಯ ಆಗ್ಬಿಟ್ಟು ಅವಕ್ಕೆ. ಅದು ಎಷ್ಟೊತ್ತು ಫೋಟೋಗಳು ಹಿಡ್ಕೊಳ್ಳೋಣ ಅಂದ್ಬಿಟ್ಟು ಹಂಗೆ ನಾನು ನನ್ನ ಫ್ರೆಂಡ್ ಅಣಿಸಿ ಬೇಜಾರಾಗ್ಬಿಟ್ಟಿತ್ತು. ಅದರಲ್ಲೇ ಕತ್ಲಾಗೋಯ್ತು, ಫೋಟೋಗಳೇನು ಸರಿಯಾಗಿ ಹಿಡ್ಕೊಂಡೇ ಇರಲಿಲ್ಲ. ಇಲ್ಲಿ ಮೇಕೆಗಳು ನೋಡಿ ಫುಲ್ ಓಡ್ಬಿಟ್ಟು, ಅವ್ಯಾವ 3 ಇದ್ದು ಅಷ್ಟೇ, ಎಲ್ಲ ಮಳೆ ಬೀಳ್ತಾರೋದ್ರಿಂದ ಮೇಲೆ ನೆಂದೋದ್ವು. 3 ಕೆಳಗಡೆ ಎತ್ಕೊಂಬಂದಿದ್ದೆ, ಸುಮ್ಮನೆ ಅಣ್ಸೋಣ ಅಂದ್ಬಿಟ್ಟು ಅಣಿಸ್ದೆ ಅಷ್ಟೇ. ನನ್ನ ದೀಪಾವಳಿ ಪಟಾಕಿಗಳೇನು ಅಣ್ಸೋಕ್ಕೆ ಹೋಗಿಲ್ಲ ನಾನು. ಈ ಫೋಟೋಗಳು ಹಿಡಿಯೋದು ಅದು ಇದು ಇಂದ ಹಂಗೆ ಇದ್ದೋಗ್ಬಿಟ್ಟೆ. ಇಲ್ಲಿದ್ರೆ ನಮ್ಮ ಅಕ್ಕನ ಮಕ್ಕಳು ತೆಗಿದ್ದು ಪಟಾಸುಗಳು, ಅಣ್ಸೋಕ್ಕೇನು ಹೋಗಿಲ್ಲ. ನೈಟ್ ನೀರು ಹಾಕಿರೋದ್ರಿಂದ ನಮ್ಮಮ್ಮನ ಇಲ್ಲಿ ನೀರು ಹಿಡಿತಾವಳೆ. ಮತ್ತು ಅವತ್ತು ನೈಟು ವಡೆಗಳೆಲ್ಲ ಖಾಲಿ ಆಗಿಬಿಟ್ಟಿತ್ತು, ಅದಕ್ಕೆ ಸ್ವಲ್ಪ ಎತ್ತಿಟ್ಟಿದ್ಲು ಆ ವಡೆಗಳು. ಮತ್ತು ಇಲ್ಲಿ ದೋಸೆ ಹಾಕ್ತಾವಳೆ. ಜಾಸ್ತಿ ಆಗಿಬಿಟ್ಟು ತಲೆ ಕೂದಲೆಲ್ಲ ಜಾಸ್ತಿ ಉದುರ್ತಾ ಇದೆ ನೋಡಿ. ಮುಂದೆ ಎಲ್ಲ ಅನಿಸಿದ್ರು ನಾನು ಮೇಲೆಯಿಂದ ಇವಾಗ ಈ ನಡುವೆ ಬರ್ತೈತೆ, ಫುಲ್ ಜಾಸ್ತಿ ಏರ್ ಫಾಲ್ ಆಗಿಬಿಟ್ಟು ಮುಂದೆ ಕೂದಲೆಲ್ಲ ಉದುರೋಗ್ಬಿಟ್ಟೈತೆ. ಅದಕ್ಕೆ ನಾನು ಒಂದು ಐಟಮ್ ರೆಡಿ ಮಾಡ್ಕೊಂಡು ತಲೆಗೆ ಹಾಕ್ಕೊಂಡಿದ್ದೀನಿ. ಅದನ್ನೇನು ಅಂತ ನಿಮಗೂ ತೋರಿಸ್ತಾ ಇದ್ದೀನಿ, ಹೋಗಿ ನೋಡ್ಕೊಂಬನ್ನಿ. ನಾನು ಆಲ್ರೆಡಿ ತಲೆಗೆ ಹಾಕಿದ್ದೀನಿ. ಇವಾಗ ಬರ್ತಾ ಇರೋದೆಲ್ಲ ಹಬ್ಬಕ್ಕಿಂತ ಮುಂಚಿನ ವೀಡಿಯೋ, ನಾನು ಯಾವುದ್ರಲ್ಲೂ ಅಟ್ಯಾಚ್ ಮಾಡಿರಲಿಲ್ಲ. ಇದು ಹಬ್ಬದ್ದೆಲ್ಲ ನಾನು ಚಿಕ್ಕದಾಗಿ ತೊಗೊಂಡಿದ್ದೆ, ಜಾಸ್ತಿ ತೊಗೊಳ್ಳೋಕ್ಕೆ ಟೈಮ್ ಇರಲಿಲ್ಲ ನನಗೆ, ಅದಕ್ಕೆ ಇದರಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು. ಇಲ್ಲಿ ನಾನು ನಾಟಿ ಈರುಳ್ಳಿನ ಕಿತ್ಕೊತಾ ಇದ್ದೀನಿ, ಏರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಇದು ಉಳ್ಳಕ್ಕ ಅಂತ ನಮ್ಮ ಅಪ್ಪನ ಹಿಂಗೆ ತಗ್ಲಾಕಿದ್ದ. ನಿಮ್ಮೂರುಗಳಲ್ಲಿ ಹಿಂಗೆಲ್ಲ ನಾಟಿ ಈರುಳ್ಳಿ ಬೆಳೆದ್ರೆ ತಗ್ಲಾಕೋದು, ಹಂಗೆ ತಗ್ಲಾಕಿದ್ದು ಇವೆಲ್ಲ ಉಳ್ಬೇಕು ಅಂದ್ಬಿಟ್ಟು. ನಾನು ದೊಡ್ಡ ಇದ್ದಾವೆ ಅಂದ್ಬಿಟ್ಟು ಇವನೇ ಕಿತ್ಕೊಂಬಿಟ್ಟೆ. ನಮ್ಮ ಅಮ್ಮನ ಮತ್ತೆ ಬೈದ್ಲು, ಉಳ್ಳಕ್ಕೆ ಸಾಕಾಗಲ್ಲ, ಇವನೇ ಕಿತ್ತನಿದ್ದೆ ಹಂಗೆ ಹಿಂಗೆ ಅಂದ್ಬಿಟ್ಟು. ಇಲ್ಲಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ, ಜಾಸ್ತಿ ಲೆಂತ್ ಆಯಿತು ಅಂದ್ಬಿಟ್ಟು ವೀಡಿಯೋನ. ಎಲ್ಲ ಚೆನ್ನಾಗಿ ಬಿಡಿಸ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಬಿಡಿಸೋ ಅಷ್ಟರಲ್ಲಿ ಆದರೂ ಆಚೆ ಗುಡ್ಸ್ಕೊಂಡು ಬಿಡಿಸ್ತಾಯಿದ್ರು ಕಣ್ಣಲ್ಲಿ ನೀರು ಸುರಿತಾ ಇತ್ತು.
ನಮ್ಮ ಅಮ್ಮನ ಬೇರೆ ಪಕ್ಕದಲ್ಲಿ ಬಂದು ಕೂತ್ಕೊಂಡು ಹಂಗೆ ಹಿಂಗೆ ಅಂತ ಇದ್ಲು. ಇಲ್ಲೆಲ್ಲ ಬಿಡಿಸಿ ಮಿಕ್ಸಿ ಜಾರ್ಗೆ ಹಾಕಿ ಈ ಒಟ್ಟುಗಳನ್ನೆಲ್ಲ ಎತ್ತಿಡ್ತಾ ಇದ್ದೀನಿ. ಈ ಒಟ್ಟುಗಳು ಏನಕ್ಕಂದರೆ ನಮ್ಮ ಅಮ್ಮನ ಯಾವುದೋ ವೀಡಿಯೋ ನೋಡಿದ್ಲಂತೆ. ಈರುಳ್ಳಿ ಒಟ್ಟುಗಳು ಮೆಂತ್ಯ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಬ್ಲಾಕ್ ಆಗೋ ತನಕ ಇದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮತ್ತು ಅಲೋವೆರಾ ಇರುತ್ತಲ್ಲ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ತಲೆ ಕೂದಲಿಗೆ ಹಚ್ಚಿದ್ರೆ ಬ್ಲಾಕ್ ಆಗುತ್ತೆ ಅಂತ ಯಾವುದೋ ವೀಡಿಯೋ ನೋಡಿದ್ಲು. ಅದಕ್ಕೆ ಅಮ್ಮಯ್ಯ ಎತ್ತಿಕ್ಕೋ ಹಂಗೆ ಒಟ್ಟುಗಳು ಅಂದಿದ್ದಕ್ಕೆ ನಾನು ಒಂದು ಕವರಾಗಿ ಹಾಕಿ ಗಂಟಲು ಹಾಕಿ ಎತ್ತಿಕ್ತಾಯಿದ್ದೆ. ಇಲ್ಲಿ ನಾನು ಬೇರುಗಳನ್ನೆಲ್ಲ ಹಾಕ್ಬಿಟ್ಟಿದ್ದೆ, ಅದಕ್ಕೆ ಅದನ್ನ ಸಪ್ರೇಟ್ ಮಾಡ್ತಾಯಿದ್ದೀನಿ. ಸಪ್ರೇಟ್ ಮಾಡಿಬಿಟ್ಟು ಒಟ್ಟುಗಳನ್ನೆಲ್ಲ ಒಂದು ಆ ಅಮ್ಮನ ಯಾವಾಗ ಮಾಡಿ ಅಂತೇಳೋ ಗೊತ್ತಿಲ್ಲ, ಅದಕ್ಕೆ ಒಂದು ಕವರಾಗಿ ಹಾಕಿ ಎತ್ತಿಟ್ಟೆ, ಯಾವಾಗಾದರೂ ಹಚ್ಕೊಳ್ಳಿ ಅಂದ್ಬಿಟ್ಟು. ಈರುಳ್ಳಿ ಹಾಕೋದ್ರಿಂದ ಏರ್ ಫಾಲ್ ಎಲ್ಲ ಕಂಟ್ರೋಲ್ ಆಗುತ್ತೆ ಅಂತಾರೆ. ಅದಕ್ಕೆ ನಾನು ಒಂದು ವಾರದಲ್ಲಿ 2 ಸಲ ಆದರೂ ಟ್ರೈ ಮಾಡೋಣ ಅಂದ್ಬಿಟ್ಟು ಅವತ್ತೊಂದು ದಿನ ಮಾಡಿದೆ, ಮತ್ತು ಟೈಮ್ ಸಿಕ್ಕಿಲ್ಲ. ಒಂದು ವಾರಕ್ಕೆ ಒಂದು ಸಲ ಆದರೂ ಟ್ರೈ ಮಾಡ್ತೀನಿ, ಆಮೇಲೆ ಹೇಳ್ತೀನಿ ಕಂಟ್ರೋಲ್ ಆಯ್ತಾ ಇಲ್ಲ ಅಂತ. ನನಗೆ ಜಾಸ್ತಿ ಅಂತ ಇಲ್ಲ, ಕಡಿಮೆ ಅಂತನೂ ಇಲ್ಲ, ಮೀಡಿಯಮ್ ರೇಂಜಲ್ಲಿ ಏರ್ ಫಾಲ್ ಆಗ್ತಾನೆ ಇರುತ್ತೆ. ಅದಕ್ಕೆ ಯಾವುದಂದರೆ ಅವ್ರು ಟ್ರೈ ಮಾಡ್ತಾ ಇರಬೇಕು. ನಾನು ಮೊದಲೆಲ್ಲ ಜಾಸ್ತಿ ಆಗ್ತಿದ್ದೆ, ದಾಸವಾಳದ ಎಲೆಗಳದ್ದು, ಕರಿಬೇವು ಸೊಪ್ಪು, ನುಗ್ಗೆಕಾಯಿ ಸೊಪ್ಪು ಅದನ್ನೆಲ್ಲ ಹಾಕಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗೇ ಜಾಸ್ತಿ ಇಂಟ್ರೆಸ್ಟ್ ಅನ್ನೋದೇ ಇಲ್ಲ ನನಗೆ ಏನು ಮೇಲೂ, ಅದಕ್ಕೆ ಕಮ್ಮಿ ಆಗೋತೀನಿ. ಅವಾಗ ಕೆಲಸಕ್ಕೆ ಹೋಗಿ ಬಂದ್ರೂ ವಾರಕ್ಕೆ ಒಂದಾದರೂ ಪ್ಯಾಕ್ ಆಗ್ತಿದ್ದೆ. ನೈಟ್ ಶಿಫ್ಟ್ ಇದ್ದರೆ ಅವತ್ತು ಸಾಯಂಕಾಲ ಎದ್ದುಬಿಟ್ಟು ಹಾಕ್ಬಿಟ್ಟು ಮತ್ತೆ ಸ್ನಾನ ಮಾಡ್ಕೊಂಡು ಹೋಗ್ತಿದ್ದೆ. ಹಂಗಿರ್ತೈತೆ. ಇವಾಗ ಏದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ. ಇಲ್ಲ ಅದ್ರಲ್ಲಿ ಸ್ವಲ್ಪ ಮಣ್ಣುಗನೆಲ್ಲ ಇತ್ತು, ನಾನು ಹಂಗಂಗೆ ಎತ್ತೆಂಬಂದು ಹಾಕಿದ್ದೆ. ಇವಾಗ ಸ್ವಲ್ಪ ಬಟ್ಲಲ್ಲಿ ನೀರು ಹಾಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಎಲ್ಲ ಹಂಗೆ ಪೇಸ್ಟ್ ಮಾಡಿದರೆ ಆರಾಮಾಗಿ ಆಗುತ್ತೆ. ನೀರು ಹಾಕಿದರೆ ಅದರಲ್ಲಿರೋ ಸ್ಟ್ರೆಂತ್ ಹೊರ್ಟೋಗುತ್ತೆ. ನೀರೇನು ಹಾಕಬೇಡಿ. ನಾನು ಬರೀ ಈರುಳ್ಳಿನೇ ಹಾಕ್ಕೊಂಡು ಮಾಡ್ಕೊಂಡೆ. ದೊಡ್ಡ ಈರುಳ್ಳಿನೂ ಹಾಕ್ಬೋದು, ನಾನಿಲ್ಲಿ ನಾಟಿ ಈರುಳ್ಳಿ ಇರೋದ್ರಿಂದ ಇದನ್ನು ಹಾಕ್ಕೊಂಡೆ. ಅವಾಗ ದೊಡ್ಡ ಈರುಳ್ಳಿ ಇರಲಿಲ್ಲ. ಇಲ್ಲಿ ಮಿಕ್ಸಿ ಜಾರ್ಗೆ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಯಾವುದಾದ್ರೂ ಒಂದು ಬಟ್ಟೆ ತೊಗೊಳ್ಳಿ ಸೋಸ್ಕೊಳ್ಳೋಕ್ಕೆ. ನಾನಿಲ್ಲಿ ಯಾವುದೋ ಒಂದು ಬಟ್ಟೆ ತೊಗೊಂಡಿದ್ದೀನಿ. ಬಟ್ಟೆ ತೊಗೊಂಡು ಬಟ್ಲು ಇಟ್ಕೊಂಡಿದ್ದೀನಿ ಕೆಳಗಡೆ. ಈ ಮಾಡಿಟ್ಕೊಂಡಿರೋ ಪೇಸ್ಟ್ನೆಲ್ಲ ಇವಾಗ ಅದರಲ್ಲಿ ಹಾಕ್ತಾಯಿದ್ದೀನಿ. ಒಂದೇ ಸಲ ಹಾಕ್ಕೊತೀನಿ. ನೀವು ಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಿಂಡ್ಕೊಬೋದು. ನಂದು ಸ್ವಲ್ಪನೇ ಇದ್ದಿದ್ದರಿಂದ ಒಂದೇ ಸಲ ಹಾಕ್ಕೊಂಬಿಟ್ಟೆ. ಅದರದ್ದು ರಸ ಎಲ್ಲ ಕೈಯಿಂದ ಹಿಂಡಿ ತೆಗಿಬೇಕು. ನನಗೆ ಚಿಕ್ಕ ಬಟ್ಲು ತುಂಬ ಆಯಿತು, ಸಾಕು. ಜಾಸ್ತಿ ಏನು ಬೇಕಾಗಿಲ್ಲ, ನಿಮಗೆ ಬುಡೆಗೆ ಸಾಕು, ಕೂದಲಿಗೆಲ್ಲ ಬೇಕಾಗಿಲ್ಲ. ಸ್ಕ್ಯಾಲ್ಪ್ ಮಾತ್ರ ಹಚ್ಕೊಳ್ಳಿ ಸಾಕು. ಅಲ್ಲೇ ಏರ್ ಫಾಲ್ ಆಗೋದ್ರಿಂದ ಜಾಸ್ತಿ ಅದಕ್ಕೆ ಹಚ್ಕೊಂಡ್ರೆ ಸಾಕು. ನೀರಾಗಿರೋದ್ರಿಂದ ಫುಲ್ ಎಲ್ಲ ಸೋರ್ಬಿರುತ್ತೆ. ನಂದು ನೋಡಿ ಇವಾಗ ಈ ಬಟ್ಲು ತುಂಬ ಆಗುತ್ತೆ. ಬರೀ ನಾನು ಈರುಳ್ಳಿ ಮಾತ್ರ ಹಾಕಿದ್ದು, ಇಲ್ಲಿ ಒಂದು ಚುಕ್ಕಿ ನೀರು ಸಮೇತ ನಾನು ಸೇರಿಸಿಲ್ಲ. ಒಬ್ಬೊಬ್ರು ಹಾಕ್ಕೊಳ್ತಾರೆ ನೀರು, ನಿಮಗೆ ಬೇಕಾದರೆ ಹಾಕ್ಕೊಬೋದು. ಇವು ಹೆವಿ ಸ್ಟ್ರಾಂಗ್ ಐತೆ ಗೊತ್ತಾ ಈರುಳ್ಳಿ. ನನಗೆ ಬಿಡಿಸ್ತಾ ಇದ್ದಂಗೆ ತಲೆನೋವು ಬಂತು, ಅಷ್ಟು ಕಣ್ಣೀರು ಬಂತು. ಇನ್ನೊಂದು ವಿಚಾರ ಏನಂದರೆ, ಜಾಸ್ತಿ ಏನಾದರೂ ಏರ್ ಪ್ಯಾಕು ಗನ್ ಹಾಕಿರೋ ತಲೆನೋವು ಬರುತ್ತೆ ಅಂತೆಲ್ಲ ಇರುತ್ತಲ್ಲ, ಅವ್ರು ಮಾತ್ರ ಟ್ರೈ ಮಾಡಲೇಬೇಡಿ. ಯಾಕಂದರೆ ಕಣ್ಣಲ್ಲಿ ನೀರು ಸೋರಿನೇ ಅರ್ಧ ತಲೆನೋವು ಬರುತ್ತೆ. ನನಗೆ ತಲೆನೋವು ಬಂದುಬಿಟ್ಟಿತ್ತು. ಮತ್ತು ಹಾಕ್ಕೊಂಡಾಗೂ ಹಂಗೆ ಸ್ವಲ್ಪ ತಲೆನೋವು ಬರೋ ಮೂಮೆಂಟಲ್ಲಿ ಇರ್ತೈತೆ. ಅದಕ್ಕೆ ಹೇಳ್ತಾಯಿದ್ದೀನಿ, ಯಾರಿಗೆ ಆಗಿ ಬರೋಲ್ಲ ಅವರಂತೂ ಹಾಕಲೇಬೇಡಿ. ಮತ್ತು ಸ್ಕಿನ್ ಅಲರ್ಜಿ ಅವರೆಲ್ಲ ಇರ್ತದಲ್ಲ, ಇದು ಬೀಳ್ತಾ ಇರುತ್ತೆ, ಅಂದರೆ ಸೈಡ್ಗಳಲ್ಲಿ ಸೋರೋದು ಹಂಗೆಲ್ಲ ಆಗ್ತಾ ಇರುತ್ತೆ. ಅದಕ್ಕೆ ಅವರು ಹಚ್ಕೊಂಬಿಡಿ. ಹಚ್ಕೊಂಡ್ರೂ ತಲೆಗೇನಾದರೂ ಕ್ಯಾಪ್ ಬರುತ್ತಲ್ಲ, ಅದನ್ನು ಹಾಕ್ಕೊಂಬಿಡಿ. ನೀವೊಂದು 10-15 ನಿಮಿಷ ಬಿಟ್ಕೊಳ್ಳಿ ಸಾಕು. ನಮ್ಮದೇನು ಮನೆಯಲ್ಲಿ ಕೆಲಸ ಮುಗಿಯೋ ತನಕ ಬಿಟ್ಟಿರ್ತೀರಿ. ನಿಮ್ಗೆ ಅಷ್ಟು ಸಮಯ ಇಲ್ಲಾಂದರೆ ಒಂದು 15 ನಿಮಿಷ ಬಿಟ್ಕೊಳ್ಳಿ ಸಾಕು. ಇಲ್ಲಿ ನಾನು ಜಡೆ ಹಾಕ್ಕೊಂಡಿದ್ದೆನಲ್ಲ, ಜಡೆನ ತೆಗೆದ್ಬಿಟ್ಟು ಚಿಕ್ಕ ಬಿಡಿಸ್ತಾ ಇದ್ದೀನಿ. ಇಲ್ದಿರಿದ್ರೆ ಇದ್ರ ಜೊತೆ ಇನ್ನೂ ಇದ್ದಿದ್ವು ಉದುರ್ತವೆ. ಇಲ್ಲಿ ಚೆನ್ನಾಗಿ ತಗೊಂಡು ಪಾರ್ಟಿಷನ್ ತಗೊಂಡು ಹಚ್ಕೊತೀನಿ. ನನಗೆ ಹಿಂಗೆ ಹಚ್ಕೊಳ್ಳೋಕ್ಕೆ ಕಷ್ಟ, ಯಾಕಂದರೆ ಮುಖದ ಮೇಲೆ ಬೀಳುತ್ತೆ. ಹಂಗೆ ನಿಮಗೆ ನೋಡಿಸ್ಬೇಕು ಅಂದ್ಬಿಟ್ಟು ಸುಮ್ಮನೆ ಹಿಂಗೆ ಹಚ್ಕೊತಿದ್ದೆ, ಮತ್ತು ನನಗೆ ಆಗಿ ಬರಿಲ್ಲ. ಹಚ್ಕೊಂಡು ಮಸಾಜ್ ಮಾಡ್ಕೊತಿದ್ದೆ.
ಆಗಿಲ್ಲ ಹಂಗೆ, ಅದಕ್ಕೆ ತಲೆ ಬಗ್ಸ್ಬಿಟ್ಟು ಸ್ವಲ್ಪ ಸ್ವಲ್ಪ ಎತ್ತಾಕೊಂಡು ಇಲ್ಲಿ ಮಸಾಜ್ ಮಾಡ್ಕೊತಾ ಇದ್ದೀನಿ. ಅಂದರೆ ಮಾಡ್ಕೊಂತ ಮಸಾಜ್ ಮಾಡೋದ್ರಿಂದ ಸ್ಕ್ಯಾಲ್ಪ್ಗೂ ಇರ್ಕೊಳುತ್ತೆ, ಕೂದಲಿಗೂ ಹಿಡಿಯುತ್ತೆ. ಆಗ್ತಾನೆ ಬಿಟ್ಬಿಟ್ರೆ ಎಲ್ಲ ಸೋರೋಗುತ್ತೆ. ನಾನೆಲ್ಲ ಖಾಲಿ ಮಾಡೀನಿ. ನೀವು ಇದನ್ನು ಬೇಕಾದ್ರೆ 2-3 ಹಾಕ್ಕೊಬೋದಾಗಿತ್ತು, ಅಷ್ಟೇ ನಾನು ಒಬ್ಬಳೇ ಹಾಕ್ಕೊಂಡಿದ್ದೀನಿ. ಇನ್ಯಾರು ಹಾಕ್ಕೊಳಲ್ಲ ನಮ್ಮ ಮನೇಲಿ, ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಫುಲ್ ಹಾಕ್ಕೊಂಬಿಟ್ಟೆ. ನನ್ನ ಕಣ್ಣಲ್ಲಿ ಆಲ್ರೆಡಿ ನೀರು ಸುರಿತಾ ಇತ್ತು, ಅಷ್ಟು ಖಾರ ಇತ್ತು ಇದು ಈರುಳ್ಳಿ. ಈರುಳ್ಳಿ ಎಷ್ಟು ಸ್ಟ್ರಾಂಗ್ ಇರುತ್ತೋ ನಮ್ಮ ಕೂದಲು ಅಷ್ಟು ಸ್ಟ್ರಾಂಗ್ ಆಗಬೇಕಲ್ಲ, ಅದಕ್ಕೆ ಎಷ್ಟು ಕಲೆ ಬೇಕೋ ಅಷ್ಟೇ ಇಟ್ಕೊಳ್ಳುತ್ತೆ. ಹಾಕ್ಕೊತಾ ಇದ್ದೀನಿ. ಕಂಪ್ಲೀಟ್ ಆಯಿತು ಇವಾಗ ನಾನು. ಅಜಿಬಿಜಿ ಅನ್ಸಲ್ಲ, ಎಲ್ಲ ಮೈ ಮೇಲೆ ಬೀಳ್ತಾ ಇರುತ್ತೆ, ಅದು ಚೆನ್ನಾಗಿರಲ್ಲ. ಒಂದ್ಸಲ ಫುಲ್ಲು ಒಂದು 5 ನಿಮಿಷ ಮಸಾಜ್ ಮಾಡ್ಕೊಂಡು ಕಟ್ಕೊಳ್ಳಿ, ಅವಾಗ ಬೀಳಲ್ಲ ನೀರು. ನಾನು ಇವಾಗ 5 ಗಂಟೆವರೆಗೂ ಬಿಡ್ತೀನಿ. ಇವಾಗ ಟೈಮ್ 4 ಗಂಟೆ ಇಲ್ಲ 3:51 ಆಗೈತೆ. ನಾನಿನ್ನು ಕಸಗಳೆಲ್ಲ ತಳ್ಳಿಬಿಟ್ಟು ಸ್ನಾನ ಮಾಡೋಷ್ಟರಲ್ಲಿ 5 ಗಂಟೆ ಆಗುತ್ತೆ. ಅನ್ನೋವರೆಗೂ ಇರಲಿ. ಸ್ನಾನ ಮಾಡಿಸಿದ್ಮೇಲೆ ನೋಡಿಸ್ತೀನಿ ಹೆಂಗಿತ್ತು ಅಂತ. ಓಕೆ, ಮುಂದೆ ಇಲ್ಲೆಲ್ಲ ಕಂಪ್ನಿಗೆ ಹೋಗಿ ಹಿಂಗೆ ಬಂದ್ ಮಾಡಿ 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 ಕೂದಲೆಲ್ಲ ಹೊಳ್ಬಿಟ್ಟೈತಿ, ಎಲ್ಲ ಕಾಣಿಸ್ತೈತಿ. ಆದರೂ ಇವಾಗ ಬರ್ತಾ ಐತಿ ಸ್ವಲ್ಪ ಸ್ವಲ್ಪ, ಅಷ್ಟು ಬಂದೈತಿ. ಬೋಡೆ ಆಗಿಬಿಡ್ತಾ ಇದ್ದೇನೆ. ಅದಕ್ಕೆ ಅಲ್ಲಿ ಸಂತಾಗ ಸೊಪ್ಪು ಮುಲ್ಲಂಗಿ ಎತ್ತನ್ನು ಹೋದ್ರೆ ಮನೆ ಹತ್ರ ನೋಡಿ ಹಿಂಗಿರುತ್ತೆ. ಸೊಪ್ಪು ಇಕ್ಕೋರ ಹತ್ರ ಸೊಪ್ಪರಲ್ಲಿರುತ್ತೆ, ಇದನ್ನೆಲ್ಲ ತೊಳೆದಿರೋ ಹತ್ರ ಮಣ್ಣು ಇದು ಎಲ್ಲ ಇರ್ತದೆ. ಗಾಳಿಗೆ ಅಲ್ಲೊಂದು ಬೇವಿಗಿಡದಿ ಇತ್ತಕ್ಕೆ ಗಾಳಿ ಬೀಸೋದ್ರಿಂದ ಎಲ್ಲ ಇತ್ತಕ್ಕೆ ಬಂದಿರುತ್ತೆ. ಇವಾಗ ಅಲ್ಲಿಂದ ಇಲ್ಲಿವರೆಗೂ ತಳ್ಳಬೇಕು. ನಾನು ಅದಕ್ಕೆ ಒಂದ್ಸತಿ ತಳ್ತೀನಿ ಅಷ್ಟೇ, ಸಾಯಂಕಾಲ ಹೊತ್ತು. ನಮ್ಮ ಅಪ್ಪನ ಓತಾನೆ ತಳ್ಳಿದ್ರೆ ತಿರ್ಗಾ ಏನೋ ಒಂದು ಗಲೀಜು ಆಗ್ತಾ ಇರ್ತದೆ. ಅದಕ್ಕೆ ಹಂಗೆ ಬಿಟ್ಬಿಟ್ಟು ಮತ್ತೊಂದು ಸಲ ತಳ್ತೀನಿ. ಇವಾಗ ಹೆಂಗೋ ಇಲ್ಲಿ ಎಲ್ಲ ತಳ್ಳಬೇಕು, ಹಂಗೆ ಒಂದ್ಸತಿ ತಳ್ಳಿದ್ರೆ ಮುಗಿಯತ್ತು. ಪ್ಯಾಕ್ ಹಾಕಿದ್ಮೇಲೆ ವಿಡಿಯೋ ಮಾಡಿಲ್ಲ, ಅದಕ್ಕೆ ಇವಾಗ ಮಾಡ್ತಾ ಇದ್ದೀನಿ. ಇನ್ನು ತೇವ ಆರಬೇಕು. ಆರಾಕ್ಬಿಟ್ಟಿದ್ದೀನಿ. ಅಷ್ಟೇ, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.